ನಿಜವಾಗ್ಲೂ ಕೂಡ ಇಷ್ಟು ಮಂದಿಗೆ ಯಾವತ್ತು ಅವಮಾನ ಮಾಡಬಾರ್ದು. ಮೊದಲನೇದಾಗಿ ತಂದೆ ತಾಯಂದಿರಿಗೆ ಯಾವತ್ತೂ ಅವಮಾನ ಮಾಡಬಾರ್ದು. ಅವರು ನಮಗೆ ಅವಮಾನ ಮಾಡಿದರೂ ಕೂಡ ಅವಮಾನ ಅಂತ ತಿಳ್ಕೊಳ್ಬಾರ್ದು. ಯಾಕೆ ಅಂತ ಹೇಳಿದ್ರೆ ನೋಡಿ, ಈ ದೇಹ ಇರುವವರೆಗೆ ಅಪ್ಪ ಅಮ್ಮಂದಿರ ಋಣ ಏನಿದೆ ತೀರಿಸ್ಲಿಕ್ಕಾಗಲ್ಲ ಒಬ್ಬ ಮಗನಿಗೆ. ಅದಕ್ಕಾಗಿಯೇ ಹಣ್ಣು ಮುದುಕನಾದರೂ ಕೂಡ ಜೀವ ಇರುವ ತನಕ ಅಪ್ಪ ಅಮ್ಮ ಸತ್ತರೂ ಕೂಡ ಅವರಿಗೆ ತಾನು ಪಿಂಡ ಹಾಕೊಂಡು ಕೂತಿರ್ತಾನೆ. ಯಾಕೆ ಅಂತ ಹೇಳಿದ್ರೆ ಅವರ ಋಣ ತೀರಿಸ್ಲಿಕ್ಕಾಗೋಲ್ಲ ಅಂತ. ಅಂಥ ತಂದೆ ತಾಯಂದಿರೇನಿದ್ದಾರೆ ಅವರಿಗೆ ಯಾವತ್ತೂ ಅವಮಾನವನ್ನು ಮಾಡಬಾರ್ದು. ಅವರು ಬೇಕಿದ್ರೆ ನಮಗೆ ಇವಾಗ ತಾಯಿ ಇರ್ಬೋದು, ತಂದೆ ಇರ್ಬೋದು, ಬಾಯಿಗೆ ಬಂದಾಗ ಬೈಬೋದು, ಏಯ್ ಪಾಪಿ ನೀನು ಹೋಗು ಸಾಯಿ ಹಾಗೆ ಹೇಗೆ. ನಾವು ಯಾವತ್ತೂ ಕೆಟ್ಟದಾಗಿ ತಿಳ್ಕೊಳ್ಳೋದು. ಯಾಕಂದರೆ ಅವ್ರಿಗೆ ಬೈಯುವ ಅಧಿಕಾರ ಇದೆ. ಈ ದೇಹ ಕೊಟ್ಟವರವರು, ದೇಹ ಕೊಟ್ಟಂತಹ ತಂದೆ ತಾಯಂದಿರಿಗೆ ಬೈಯುವ ಅಧಿಕಾರವೂ ಇದೆ, ಹೊಡೆಯುವ ಅಧಿಕಾರವೂ ಇದೆ. ಅದಕ್ಕೋಸ್ಕರ ಮಾತಾಡಬಾರ್ದು, ಅವಮಾನ ಮಾಡಬಾರ್ದು ಅವರಿಗೆ ಯಾವತ್ತೂ ಕೂಡ ತಂದೆ ತಾಯಂದಿರಿಗೆ.